ಬಗ್ಗೆ ಇಂಟ್ರೊಡ್ಯೂಸ್ ಹೇಳ್ತೀರಾ? ಸರ್ ನಮಸ್ಕಾರ, ನಮ್ಮ ಹೆಸರು ಅಶೋಕ್ ಅಂತೇಳಿ. ನಂದು ಸಾಯಿ ಇವೆಂಟ್ಸ್ ಅಂತೇಳಿ ಇಲ್ಲಿ ದಾವಣಗೆರೆ 7 ವರ್ಷದಿಂದ ಮಾಡ್ತಾಯಿದ್ದೀನಿ. ಮೊದಲು ನಂದು ಡ್ರೈವಿಂಗ್ ಕೆಲಸ, ಈಗ ಬರ್ತಾ ಮೊದಲು ಈಗ ಸಾಯಿ ಇವೆಂಟ್ಸ್ ಅಂತ ಮಾಡಿ ನಾನಿಲ್ಲಿ 7 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ನನ್ನದೇ ಪ್ರೊಪ್ರೈಟ್ರು, ನಾನೇ ಪ್ರೊಪ್ರೈಟ್ರ್ ಆಗಿದ್ದೀನಿ. ಈ ಪ್ರೊಫೆಷನ್ ಹೆಂಗೆ ಚಾಯ್ಸ್ ಮಾಡಿದ್ದು ಮೊದಲು ನಮ್ಮದು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ. ಒಂದು ಆ್ಯಟಿಟ್ಯೂಡ್ ಅಂದರೆ ನಮ್ಮದು ಡ್ರೈವಿಂಗ್ ಕೆಲಸದಲ್ಲಿ ದಿನ 300 ರೂಪಾಯಿ ಬ್ಯಾಟ ಇತ್ತು. ಅವಾಗೆಲ್ಲ ನಮ್ಮದು ಕೆಲಸ ಇರಲಿಲ್ಲ. 1 ದಿವಸ 2 ದಿವಸ ಕೆಲಸ ಇರ್ತಿತ್ತು, ಒಂದು ದಿವಸ 3 ದಿವಸ ಇರ್ತಿತ್ತು. ನಾವು ಡೈಲಿ ಪಿಕ್ಚರ್ಗೆ ಹೋಗ್ತಾಯಿದ್ವಿ. ಪಿಕ್ಚರ್ ಹೋದಾಗಿಂದ ಮಧ್ಯಾಹ್ನ ಪಿಕ್ಚರ್ಗೆ ಹೋದಾಗ ಒಂದು ಪಿಕ್ಚರ್ ಮೂವಿಯಿಂದ ನೋಡಿಬಿಟ್ಟು ನಾನು ಇದನ್ನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಆಸಕ್ತಿ ಬಂತು. ನಾನು ಮೊದಲು ಚಮಕ್ ಫಿಲಮ್ ಅಂತೇಳಿ, ಅದು ಒಂದು 7-8 ವರ್ಷಗಳಿಗೆ ಚಮಕ್ ಅಂತ ಫಿಲಮ್ ಬಂದಿತ್ತು. ಅದರೊಳಗೆ ರಶ್ಮಿಕಾ ಮಂದಣ್ಣ ಅವರು ಇವೆಂಟ್ ಅಂತಂದೇಳಿ ಮದುವೆ ಆದಮೇಲೆ ನಿಮ್ಮ ಬಿಸ್ನೆಸ್ ಏನು ಮಾಡ್ತೀರಾ ಅಂತ ಕೇಳಿದಾಗ, ಅವನು ಗಣೇಶ್ ಕೇಳಿದಾಗ ಅವ್ರು ರಶ್ಮಿಕಾ ಮಂದಣ್ಣ ಹೇಳ್ತಾರೆ, ನಾನು ಹಿಂಗೆ ಮನೆ ಇವೆಂಟ್ ಮಾಡ್ತೀನಿ ಅಂತ. ಏನು ಇವೆಂಟ್ ಮಾಡ್ತಾರೆ ಅಂದರೆ ಹೋಳಿ ಇವೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೋಳಿ ಇವೆಂಟ್ ಹೆಂಗೆ ಅಂತ ಕೇಳಿದಾಗ ಅವರು ಎಲ್ಲ ಅಮೌಂಟ್ ಕೊಡ್ತಾರೆ, ನಾವೆಲ್ಲ ಆರ್ಗನೈಸೇಷನ್ ಮಾಡಿಬಿಟ್ಟು ಅದು ಮಾಡ್ತಾರೆ. ಅದರಿಂದ ಇನ್ಫ್ಲುಯೆನ್ಸ್ ಆಗಿ ನಾನೊಂದು ಫಸ್ಟ್ ಒಂದು ಇವೆಂಟ್ ಮಾಡೋಣ ಅಂತ ಮಾಡಿದೆ. ಅದ್ರ ಬಗ್ಗೆ ನನಗೆ ಏನು ಅಷ್ಟು ಐಡಿಯಾ ಇರಲಿಲ್ಲ. 7 ವರ್ಷದಿಂದ ಇವೆಂಟ್ಸ್ ಅಂತ ಅಂದೇ ಯಾರಿಗೂ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಒಂದು 4-5 ಜನಕ್ಕೆ ಅಷ್ಟೇ ಇಲ್ಲಿತ್ತು ನಮಗೆ ಆಗಲಿ. ಆವಾಗ ನಾನು ಒಂದು ಹಂಗೆ ಹೋಗ್ಬಿಟ್ಟು ಇವೆಂಟ್ಸ್ ಅಂತೇಳಿ ನಮ್ಮ ಫ್ರೆಂಡ್ಸಿಗೆಲ್ಲ ಕನ್ಕಟ್ ಮಾಡಿ, ನಾನು ಬೆಂಗಳೂರಲ್ಲಿದ್ದೆ ಫಸ್ಟು, ಅಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ. ಅಲ್ಲೆಲ್ಲ ಹುಡುಗರಿಗೆಲ್ಲ ಕೇಳಿದೆ. ಅವರು ಒಂದು ಹಂಗೆ ಹೇಳಿದರು, ಇವೆಂಟ್ಸ್ ಅಂದರೆ ಏನಿಲ್ಲ, ಒಬ್ಬರು ಒಂದು ಪ್ರೋಗ್ರಾಮ್ ಒಂದು ಫಿಕ್ಸ್ ಮಾಡ್ತಾರೆ, ಆ ಫಿಕ್ಸ್ ಪ್ರೋಗ್ರಾಮ್ ಅಷ್ಟು ನಾನೇ ಇನ್ಚಾರ್ಜ್ ತೊಗೊಂಡು ನಾನೇ ಮಾಡಬೇಕು, ಜವಾಬ್ದಾರಿಯಿಂದ ಮಾಡೋದೇ ಇವೆಂಟ್ಸ್ ಅಂತ ಹೇಳಿದರು. ಹಾಗಾಗಿ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು. 0ಇಂದ ಮಾಡಿದವನು ಇವತ್ತು ಮಿನಿಮಮ್ ಏನಿಲ್ಲ ಅಂದರೂ ನನ್ನ ಹತ್ರ ಒಂದು ಲೆವೆಲಲ್ಲಿ ಇದ್ದೀನಿ. ಇಷ್ಟಿದೆ. ಇದು ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಚಾಲೆಂಜಸ್ ಏನೇನು ಬರುತ್ತೆ? ಚಾಲೆಂಜ್ ಪ್ರತಿದಿನ ಚಾಲೆಂಜ್, ಒಂದು ಇವೆಂಟ್ಸ್ನೇ ಚಾಲೆಂಜೇ. ಅಂದರೆ ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ? ಎಕ್ಸ್ಪ್ಲೈನ್ ಅಂದರೆ ಏನಿಲ್ಲ, ಒಬ್ಬೊಬ್ಬರು ಚಾಲೆಂಜ್ ಅಂತ ಇದ್ದೇ ಇರುತ್ತೆ. ಒಬ್ಬರು ನನಗೇನೆ ಚೆನ್ನಾಗಿ ಮಾಡೋರು ಇರ್ತಾರೆ, ಅವ್ರಿಗೇನೆ ಕಡಿಮೆ ಮಾಡೋರು ಇರ್ತಾರೆ. ಹಂಗಾಗಿ ಪ್ರತಿಯೊಂದು ಇವೆಂಟು ಚಾಲೆಂಜ್ ಅಂತ ತೊಗೊಂಡ್ರೆ ಚಾಲೆಂಜ್ ಆಗೋದು. ಸುಮ್ಮನೆ ನಾವು ಮಾಡ್ತೀವಿ ಅಂದ್ರೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಇವೆಂಟು ಚಾಲೆಂಜ್ ಆಗಿ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವು ಚಾಲೆಂಜ್ ಆಗೇ ತೊಗೋಬೇಕು. ನಮ್ಮ ಕಾಂಪಿಟೇಟರು ಇರ್ತಾರೆ, ನಮ್ಗಿಂತ ಕಡಿಮೆ ಮಾಡೋರು ಇರ್ತಾರೆ, ನಮ್ಗಿಂತ ಲೋ ಇರುತ್ತೆ, ಬಜೆಟ್ ಹೈ ಬಜೆಟ್ ಇರ್ತೈತಿ. ಹಂಗೇನಿಲ್ಲ, ಪ್ರತಿಯೊಂದು ನಾವು ಚಾಲೆಂಜ್ ಆಗೇ ತೊಗೊತೀವಿ, ಚಾಲೆಂಜ್ ಆಗೇ ಮಾಡ್ತೀವಿ ಕೆಲಸನ. ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಆರ್ಗನೈಸ್ ಮಾಡ್ತೀವಿ? ಫಸ್ಟು ಪಾರ್ಟಿಲಿ ನಾವು ಆರ್ಗನೈಸರ್ಗೆ ಬರ್ತಾರೆ, ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಫಸ್ಟ್ ಕೇಳ್ತೀವಿ. ಒಂದು ಮದುವೆಯಲ್ಲಿ ಏನೇನು ಬರುತ್ತೆ ಅನ್ನೋದು ಫಸ್ಟು ಒಂದು ಸ್ಕೆಚ್ ಹಾಕ್ಕೊತೀವಿ. ಆ ಮದುವೆಯಲ್ಲಿ ಫಸ್ಟು ಚಪ್ರ, ಲೈಟಿಂಗ್ಸು ಒಂದು ಮನೆ ಹತ್ರ, ಅದಾದಮೇಲೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಇರುತ್ತೆ. ಒಬ್ಬೊಬ್ಬರನ್ನ ಒಂದೊಂದು ಬ್ಯಾಚ್ ಮಾಡಿ ನಾವು ಕಳಿಸ್ತೀವಿ. ಫಸ್ಟು ಮನೆ ಹತ್ರ ಏನಿರುತ್ತೆ ಅಂದರೆ ಚಪ್ರದಿಂದ ಸ್ಟಾರ್ಟ್ ಆಗುತ್ತೆ. ಆ ಚಪ್ರದಲ್ಲಿ ಏನು ಬೇಕೋ ಚಪ್ರದಾರ ಹಾಕ್ತಾರೆ, ವಿಡಿಯೋಗ್ರಫರ್ ಕೊಡ್ತಾರೆ. ನಾವು ಬ್ಯಾಚ್ ವೈಸ್ ಮಾಡಿದಾಗ ಕೆಲಸಗಳು ಕರೆಕ್ಟ್ ಆಗ್ತವೆ. ಸುಮ್ಮನೆ ಎಲ್ಲದು ಒಂದೇ ಪಟ್ಟಿಗೆ ಒಬ್ಬನಿಗೆ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಒಬ್ಬನೇ ಮಾಡೋಕ್ಕೆ ಆಗಲ್ಲ. ಈ ಕೆಲಸನ ನಾವು ಡಿವೈಡ್ ಮಾಡ್ತೀವಿ. ಒಬ್ಬನು ಚಪ್ರ ಹಾಕೋನೇ ಬೇರೆ, ಫೋಟೋಗ್ರಾಫಿನೇ ಬೇರೆ, ಮತ್ತು ಡೆಕೋರೇಷನ್ನೇ ಬೇರೆ. ಹಾಗಾಗಿ ಏನಾಗುತ್ತೆ, ಕೆಲಸ ಒಂದು ಪರ್ಫೆಕ್ಟ್ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋದೇನು ದೊಡ್ಡ ವಿಷಯನಲ್ಲ. ಅದನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂತಂದರೆ ಇದೆ, ಈ ಪಾರ್ಟ್ ವೈಸ್ ಮಾಡಬೇಕು ಕೆಲಸ. ಯಾವುದೇ ಕೆಲಸ ಆಗಲಿ ಒಬ್ಬ ವ್ಯಕ್ತಿ ಕೊಟ್ಟಾಗ ಕೆಲಸ ಕಡಿಮೆ ಆಗುತ್ತೆ, ಅಂದರೆ ಲೇಟ್ ಆಗುತ್ತೆ. ಬೇರೆ ಪಾರ್ಟ್ ವೈಸ್ ಮಾಡಿದಾಗ ಒಬ್ಬನ ಕೆಲಸ 3 ಜನಕ್ಕೆ 4-5 ಜನಕ್ಕೆ ಕೆಲಸ ಕೊಡ್ತಾನೆ. ಒಬ್ಬನೇ ಕೆಲಸ ಮಾಡೋಕ್ಕೂ 4-5 ಜನ ಮಾಡೋಕ್ಕೂ ಕೆಲಸ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಪಾರ್ಟಿ ಖುಷಿ ಪಡ್ತಾನೆ, ಲೇಟ್ ಆಗಲ್ಲ. ಪಾರ್ಟಿ ಹೇಳೋಕ್ಕಿಂತ ನಾವು ಸಮಯಕ್ಕೆ ತಕ್ಕಂಗೆ ನಾವು ಅದನ್ನ ಒಂದು ಆರ್ಡ್ರನ್ನ ಮುಗಿಸ್ಕೊಡ್ತೀವಿ. ಇಷ್ಟ ಆಗುತ್ತೆ. ಫೇಲ್ಯೂರ್ಸ್ವರೆಗೆ ಇದು ಆಗಿಲ್ಲ. ಒಂದೊಂದು ಸಣ್ಣ ಪುಟ್ಟ ಒಂದು ಫೇಲ್ಯೂರ್ ಅಂತ ಇದ್ದೇ ಇರ್ತವೆ. ಎಲ್ಲರೂ ಯಾರು ಪರ್ಫೆಕ್ಟ್ ಮಾಡೋದು ಇಲ್ಲ. ಒಂದು ಇವೆಂಟ್ಸಲ್ಲಿ ಎಲ್ಲರೂ ನಾವು ಪರ್ಫೆಕ್ಟ್ ಮಾಡ್ತೀವಿ ಅಂತ ಆಗೋದು ಇಲ್ಲ. ಎಲ್ಲರೂ ಖುಷಿ ಪಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬರಲ್ಲಿ ಮಿನಿಮಮ್ ಒಬ್ಬನಿಗೂ ಹಿಂಗಿರ್ತಾನೆ, ಒಬ್ಬನು ಹಂಗಿರ್ತಾನೆ. ಆ ಥರ ಅಂದರೆ ಒಬ್ಬನ ನೋಡಿ ಏನೇ ಮಾಡಿದ್ರು ಹೇಳ್ತಾನೆ, ಏನಾರು ಒಂದು ಹೇಳ್ತಾನೆ. ನಾವು ಅದನ್ನು ಏನೇ ಹೇಳಲೇಬೇಕು ಅಂತಲೇ ಬಯಸ್ತೀವಿ. ಎಲ್ಲದೂ ಕರೆಕ್ಟ್ ಆದಾಗ ನಾವು ಒಬ್ಬಬಿಡ್ತೀವಿ, ಎಲ್ಲ ಕರೆಕ್ಟ್ ಆಗಿದ್ದು ಬಿಡು ಅಂದ್ಬಿಡ್ತೀವಿ. ಅವಾಗ ಏನು ಮಾಡ್ತೀವಿ, ನಾವು ಸ್ವಲ್ಪ ಅವ್ರಿಗೆ ಪಾರ್ಟಿ ಇರುತ್ತೆ, ಹಾಗೂ ಈಗ ಸಣ್ಣ ಪುಟ್ಟ ಇದ್ದೇ ಇರ್ತವೆ, ಅವ್ನು ಮ್ಯಾನೇಜ್ ಮಾಡ್ತೀವಿ. ಅಂಥ ದೊಡ್ಡದು ಇದುವರೆಗೂ ಯಾವುದೋ ನಂದು ಇವೆಂಟಲ್ಲಿ ಆಗಿಲ್ಲ, ಆಗೋದು ಬೇಡ. ಬಟ್ ನಾವೆಲ್ಲ ಪಾರ್ಟಿಗಂತ ಸರ್ಫೆಕ್ಷನ್ ಕೊಡ್ತೀವಿ. ನಾನಿಲ್ಲಿ 7 ವರ್ಷ ಮಾಡ್ದಾಗಿಂದ ಒಂದೇ ಒಂದಾಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ಒಂದು ಸರಿ ಏನಾಗ್ಬಿಡ್ತು ಅಂತಂದ್ರೆ, ಒಬ್ಬನ ಮೇಲೆ ಜವಾಬ್ದಾರಿ ಬಿಟ್ಟು, ಈಗ ಹೇಳಿದ್ನಲ್ಲ, ನಾವು ಪಾರ್ಟ್ ವೈಸ್ ಮಾಡೋಕ್ಕಿಂತ ಮೊದಲು ಏನಾಗ್ಬಿಡ್ತು, ಫಸ್ಟಿಗೆ ಒಬ್ಬನಿಗೆ ಜವಾಬ್ದಾರಿ ಬಿಟ್ಬಿಟ್ಟೆ. ಒಬ್ಬನಿಗೆ ಜವಾಬ್ದಾರಿ ಬಿಟ್ಟಾಗ ಏನಾಗ್ಬಿಡ್ತು, ಅವ್ನು ಮಾಡ್ತಾನೆ ಬಿಡು ಅಂತಂದು ಹೇಳ್ಬಿಟ್ಟು ನಾನು ಕೆಲಸ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಟ್ಟೆ. ಅವನು ನೈಟ್ ಬಂದು ನಮಗೆ ಬೆಳಗ್ಗೆ ಏನು ಹೇಳ್ತಾನೆ, ನೀವು ಇಲ್ಲಣ್ಣ, ನಾನು ಹಾಗಾಗಿ ನಾನು ಅದನ್ನು ಮಾಡಿಲ್ಲ ಅಂತ. ಆಯ್ತಪ್ಪ, ನೀನು ಮಾಡಿಲ್ಲ, ಓಕೆ, ಅದ್ರ ಬದಲಿ ನೀನು ಏನೇನು ಐಟಮ್ ತರಿಸಿದಿ ಹೇಳು ಅಂತಾರೆ. ಅಣ್ಣ ನೀವು ಏನು ಹೇಳಿಲ್ಲ, ನನಗೆ ಐಟಮ್ ತರಿಸಿಲ್ಲ ಅಂತ. ಅವತ್ತು ಜವಾಬ್ದಾರಿ ನಾನು ತಗೊಂಡಿದ್ದಕ್ಕೆ ಪ್ರತಿ ಒಬ್ಬ ಪಾರ್ಟಿನೂ ಸಹ ನಮಗೆ ಬೈದರು. ಅವತ್ತು ಆ ಇನ್ಸಿಡೆಂಟಿಂದ ಅವತ್ತಿನೊಂದು ಇವತ್ತಿನವರೆಗೂ ನನ್ನ ಕೆಲಸ ನಾನೇ ಮಾಡ್ತೀನಿ, ಯಾರಿಗೂ ಮಾಡಲ್ಲ. ಅವತ್ತಿಂದ ಪ್ರೋಗ್ರಾಮು, ಅವತ್ತು ನಾನು ಬ್ಯಾಡ್ ಹ್ಯಾಬಿಟ್ ಬಂದಿದ್ದು, ಅವತ್ತಿಂದ ನಾನು ಹುಷಾರಾಗಿದ್ದೀನಿ. ಅವತ್ತಿಂದ ಫಸ್ಟಿಗೆ ಬೆಳಗ್ಗೆನೆಲ್ಲ ಕ್ಲೀನಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ನಾನಿದ್ದರೆ ಓಕೆ. ಪಾರ್ಟಿ ಮುಂದೆ ಏನೇ ಆಗಲಿ ಕೆಲಸ ನಾವು ಆರ್ಡರ್ ತೊಗೊಂಡಿರ್ತೀವಲ್ಲ, ಅವ್ರ ಜೊತೆಗಿದ್ದರೆ ಪಾರ್ಟಿ ಯಾರೂ ತಲೆ ಕೆಡ್ಸ್ಕೊಳಲ್ಲ. ಬಿಡು ಇದನ್ನೇ ಮಾಡಿಕೊಡ್ತಾನೆ ನಮಗೆ ಅಂತಾರೆ. ನಾವು ಯಾವಾಗ ಪಾರ್ಟಿ ಮುಂದೆ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅವಾಗ ಅವ್ರು ಟೆನ್ಷನ್ ಆಗ್ತಾರೆ.
ದುಡ್ಡು ಕೊಟ್ಟಿದ್ದೀವಿ ಏನಾಯಿತು ಏನಿಲ್ಲ ಹಂಗಾಗ್ಬಿಡುತ್ತೆ. ಒಂದು ಸರಿ ನನಗೆ ಹುಷಾರಿಲ್ಲಂಗೆ ಆಗ್ಬಿಡ್ತು. ಮದುವೆ ಒಂದು ಇನ್ಸಿಡೆಂಟ್. ನನ್ನ ಮೇಲೆ ನಂಬಿಕೆ ಇತ್ತು ನನಗೆ, ನಾನು ಮಾಡ್ಕೊಡ್ತೀನಿ ಅಂತ. ನನ್ನ ಬಿಟ್ಟರೆ ಕೆಲಸಗಾರಗಳು ಬ್ಯಾಚಸ್ ಇತ್ತಲ್ಲ ಅವ್ರ ಮೇಲೆ ನಂಬಿಕೆ ಇತ್ತು, ನಾನು ಕೆಲಸ ಮಾಡ್ತಾನೆ. ಆದರೆ ಪಾರ್ಟಿ ನಂಬಿಕೆ ಇರಲಿಲ್ಲ. ಯಾಕಂದರೆ ಎಲ್ಲ ಇವನಿಗೆ ಕೊಟ್ಬಿಟ್ಟಿದ್ದೀನಿ, ಇವನೇ ಹುಷಾರಿಲ್ಲಂಗೆ ಮಕ್ಕಂಬಿಟ್ಟಿದ್ದಾನೆ, ಮುಂದೆ ಹೆಂಗೆ ನಮ್ಮ ಮದುವೆ ಇಷ್ಟೊಂದು ಜನ ಬರ್ತಾರೆ ಅಂದಾಗ ನಾನೇ ಹೋಗಿ ಸ್ವತಃ ಹುಷಾರಿಲ್ಲ ಸಹ ಅಲ್ಲೇ ಕೂತ್ಕೊಂಡು ಸೈಡಲ್ಲಿ ಕೂತ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ನಾನು ನಿಂತ್ಕೊಂಡು ಆವಾಗ ಪಾರ್ಟಿ ಸಮಾಧಾನದ್ರು. ಇಲ್ಲಿ ಅಶೋಕ್ ಇದ್ದಾನೆ ಕೆಲಸ ಮಾಡಿಕೊಡ್ತಾನೆ ಅನ್ನೋ ಜವಾಬ್ದಾರಿ ಅವ್ರಿಗೆ ಬಂತು. ನಾನೇ ಇಲ್ದಾಗ ಏನಾಗ್ಬಿಟ್ಟು ಅಷ್ಟು ಟೆನ್ಷನ್ ಆಗ್ಬಿಟ್ಟು ಇಡೀ ಫ್ಯಾಮಿಲಿ ಟೆನ್ಷನ್ ಆಗಿತ್ತು. ಅವತ್ತು ಆಮೇಲೆ ನಾನು ಹೋಗಿ ಎಲ್ಲ ಮಾಡಿಕೊಟ್ಟ ಮೇಲೆ ಈ ಫ್ಯಾಮಿಲಿ ಎಲ್ಲ ಖುಷಿ ಪಟ್ಟು ಚೆನ್ನಾಗಿ ಮದುವೆ ಆಯಿತು, ಕ್ಲೀನಾಗಿದೆ. ಅವರು ಈಗ ಇವೆಂಟ್ ಮ್ಯಾನೇಜ್ ಮಾಡ್ತಿರಲ್ಲ, ಆಗ ಫಂಡ್ ಕೊಡ್ತಾರ, ಅದನ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಫಂಡು ಪಾರ್ಟಿಲಿ ನಾವು ಏನು ಬಿಸ್ನೆಸ್ ಮಾಡ್ತೀವಿ, ಪಾರ್ಟಿ ಎಲ್ಲ ರಿಕ್ವೈರ್ಮೆಂಟ್ ಕೊಡ್ತೀವಿ. ಈ ರಿಕ್ವೈರ್ಮೆಂಟ್ ಒಂದು ಪೇಮೆಂಟ್ ಒಂದು ಫೈನಲ್ ಆಗುತ್ತೆ. ಈ ಪೇಮೆಂಟ್ ಫೈನಲ್ ಆದಾಗ ಪಾರ್ಟಿಲಿ ನಾವು ಪೇಮೆಂಟ್ನ ಇಸ್ಕೊತೀವಿ. ನಾವು ಏನಪ್ಪ ಅಂದರೆ 1/4% ಅಷ್ಟೇ ಇದರಲ್ಲಿ ದುಡ್ಡು ಹಾಕ್ತೀವಿ. ಇನ್ನು 3/4% ಪಾರ್ಟಿನೇ ಫಂಡ್ ಮಾಡಬೇಕು. ಮಿನಿಮಮ್ 1 ಲಕ್ಷ ಇತ್ತು ಅಂದರೆ ಮಿನಿಮಮ್ ಏನಿಲ್ಲ 50,000 ಪಾರ್ಟಿ ಫಂಡ್ ಮಾಡ್ತಾನೆ, 25,000 ನಾವು ಫಂಡ್ ಮಾಡ್ತೀವಿ. ಇನ್ನು ಉಳಿದಷ್ಟು ಅಮೌಂಟೆಲ್ಲ ಲಾಸ್ಟಿಗೆಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಡೆಕೋರೇಷನ್ ಮುಗಿದ್ಮೇಲೆ ನಮ್ಮದೆಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ಉಳಿದಷ್ಟು ಪೇಮೆಂಟ್ ಅವರೇ ಮಾಡ್ತಾರೆ. ಇದರಲ್ಲಿ ಪೇಮೆಂಟ್ ಹಾಕೋದು ನಾವು 1/4% ಅಷ್ಟೇ. ಇನ್ನು ಉಳಿದಷ್ಟು ಪಾರ್ಟಿ ಯಾರು ಪಾರ್ಟಿ ಕೊಡ್ತಾರಲ್ಲ ಇವೆಂಟ್ಸ್ ಅಷ್ಟು ಅವರೇ ಪಾರ್ಟಿನೇ ಫಂಡ್ ಮಾಡಬೇಕು. ನಿಮ್ಮ ಸಕ್ಸಸ್ ಬಗ್ಗೆ ಹೇಳ್ತೀರಾ ಸರ್? ನಮ್ಮ ಸಕ್ಸಸ್ ಬಗ್ಗೆ ನಾನೇ ಅದರಲ್ಲಿ ಸಕ್ಸಸ್ ಎಲ್ಲ ಮೇನ್ ತಾಳ್ಮೆ ಇರಬೇಕು. ತಾಳ್ಮೆದಲ್ಲಿ ಏನಂತಂದರೆ ನಾನು ಇವತ್ತು -30 lakhs ಸಾಲ ಇದ್ದಾನು, ಇವತ್ತು ನಾನು ಇದಕ್ಕೆ ಪ್ಲಸ್ ಆಗಿ ಡಬಲ್ ಆಗಿದೆ. ನನ್ನ ತಾಳ್ಮೆನೇ ಮುಖ್ಯ. ಮೊದಲು ತಾಳ್ಮೆ ಇರಬೇಕು. ಸಕ್ಸಸ್ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಏನಪ್ಪ ಅಂದರೆ ನನಗೆ ಗುರಿ ಇರಬೇಕು. ಒಂದು ಈ ಗುರಿ ನಾನು ಮಾಡ್ತೀನಿ ಅಂತ. ನಾನು ಕೆಲಸ ಮಾಡಿರೋದು ಒಂದಿಂದ ಇಲ್ಲ, ಮೊದಲು ತರಗಾರಿಂದ ಕೆಲಸ ಹಿಡಿದು ನನಗೆ ಫಸ್ಟ್ ಸಂಬಳ ಸ್ಯಾಲ್ರಿ 700 ರೂಪಾಯಿ. 700 ರೂಪಾಯಿಂದ ಸ್ಟಾರ್ಟ್ ಮಾಡ್ದಾನು, ಮತ್ತೆ ಮುಂದೆ ಹೋಗಿಲ್ಲ, ಎಲ್ಲ ಹಿಂದೆ ಹೋಗಿಲ್ಲ, ಮುಂದೆಗಡೆನೇ ಇದೆ. ಫಸ್ಟ್ 700 ರೂಪಾಯಿ ಸ್ಯಾಲ್ರಿಯಿಂದ ಇವತ್ತು ಮಿನಿಮಮ್ ನಾನು ಏನಿಲ್ಲ ಅಂದ್ರೆ ತಿಂಗಳಿಗೆ ನಂದು 5 ಲಕ್ಷ ರೂಪಾಯಿ ಪ್ರಾಫಿಟ್. ಅಂದರೆ 5 ಲಕ್ಷ ರೂಪಾಯಿ ನಾನು ದುಡಿಲೇಬೇಕು. ಅಷ್ಟು ನನ್ನ ಬಿಸ್ನೆಸ್ ನಾನು ಮಾಡ್ತಾಯಿದ್ದೀನಿ. ಮಿನಿಮಮ್ ನಂದು 2-3 ಬಿಸ್ನೆಸ್ ಇದೆ. ಕಾರ್ಗಳಿದ್ದಾವೆ. ಇವತ್ತು ನನ್ನ ಮನೆ ಮಿನಿಮಮ್ ಕಾರ್, ನಾನು 5 ಕಾರ್ ಇದೆ, ಲಕ್ಸುರಿ ಕಾರ್ಗಳಿದ್ದಾವೆ. ಒಂದು ಮನೆ ಮಾಡ್ಕೊಂಡಿದ್ದೀನಿ, ಒಂದು ಆಫೀಸ್ ಇದೆ. ಎಲ್ಲ ಟೋಟಲ್ ನಂದು ಇಷ್ಟಿದೆ. ಮೊದಲು -30 ಲಕ್ಷ ಸಾಲ ಇದ್ದು ಇವತ್ತೆಲ್ಲ ತೊಗೋದು 2 ಕೋಟಿ ರೂಪಾಯಿ ರೊಕ್ಕದಲ್ಲಿ ಇದ್ದೀನಿ. ನನ್ನ ಸಕ್ಸಸ್ ಇದು. MBA ಸ್ಟೂಡೆಂಟ್ಗೆ ಏನು ಅಡ್ವೈಸ್ ಕೊಡ್ತಾರೆ? MA ಸ್ಟೂಡೆಂಟ್ಸಿಗೆ ಏನು ಅಡ್ವೈಸಪ್ಪ ಅಂತಂದರೆ ಮನುಷ್ಯನಲ್ಲಿ ತಾಳ್ಮೆ ಇರಬೇಕು, ಧೈರ್ಯ ಇರಬೇಕು. ನಾನು ಇದನ್ನು ಮಾಡ್ತೀನಿ ಅನ್ನೋದು ಇರಬೇಕು. ಈ ಒಂದು ಮಾಡಿದ ತಕ್ಷಣ ನಾನು ಬಿದ್ದೋದ ತಕ್ಷಣ ನಾನು ಮುಗೀತದೆ ಅನ್ನಬಾರ್ದು. ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಇದೆಲ್ಲ ಇನ್ನೊಂದು ನಾನು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 5-6ರಿಂದ 10 ಕೆಲಸ ಮಾಡಿದ್ದೀನಿ. 10 ಕೆಲಸ ಮಾಡಿದ ಮೇಲೆ ನಾನು ಇದನ್ನು ಹಿಡ್ಕೊಂಡಿರೋದು. ಎಲ್ಲದೂ ನಾನು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಅಂತಲ್ಲ. ಫಸ್ಟ್ ಒಂದು ಕೆಲಸನ ನಿಭಾಯಿಸ್ಬೇಕು. ಅದಾಗಲಿಲ್ಲ ಮತ್ತೆ ಮುಂದೆ ಹೋಗಬೇಕು. ಕೆಲಸ ಫೇಲ್ಯೂರ್ ಆದ ತಕ್ಷಣ ಬಿಟ್ಟು ಜೀವನದಲ್ಲಿ ಗಿಪ್ಪಿಸಕೊಡ್ಬಾರ್ದು. ನಾನು ಕುಗ್ಗಬಾರ್ದು. ಮನುಷ್ಯ ಕುಗ್ಗಿದ್ರೆ ಮುಗೀತು, ಅಲ್ಲಿಗೆ ಫೇಲ್ ಆದಂಗೆ. ಮನುಷ್ಯ ಕುಗ್ಗಬಾರ್ದು. ಇದೆಲ್ಲ ಇನ್ನೊಂದು ಕೆಲಸ. ಇನ್ನೊಂದ್ಸಲ ಸಾಲ ಮಾಡಬೇಕು. ಸಾಲ ಎಷ್ಟು ಮಾಡಬೇಕಪ್ಪ ಅಂದರೆ ಸಾಲ ತೀರೋಷ್ಟು ಮಾಡ್ಬಾರ್ದು, ಸಾಲ ಮಿನಿಮಮ್ ಮಾಡಬೇಕು. ಅದನ್ನೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊತ ಹೋದರೆ ಅವನ ಜೀವನದಲ್ಲಿ ಸಕ್ಸಸ್ ಕಾಣ್ತಾನೆ. ಅದಕ್ಕೆ ಉದಾಹರಣೆನೇ ನಾನು ಅಂತ ಹೇಳ್ತೇನೆ. ಥ್ಯಾಂಕ್ ಯು.